ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಡಯಾಬಿಟಿಸ್ ಅನ್ನೋದು ಇವತ್ತಿನ ಆಧುನಿಕ ಜೀವನ ಶೈಲಿಯಲ್ಲಿ ಅತಿ ಸಾಮಾನ್ಯವಾಗಿರುವಂತಹ ಆರೋಗ್ಯ ಸಮಸ್ಯೆ ಆಗಿದೆ. ಮತ್ತೆ ಇದಕ್ಕೆ ಯಾವ ಏಜ್ ಗ್ರೂಪ್ ಅಂತ ಇಲ್ಲ. ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಡಯಾಬಿಟಿಸ್ ಕಾಣಿಸ್ಕೊಳ್ತಾ ಇರೋದನ್ನ ನಾವು ನೋಡಿದ್ವಿ. ಈ ಡಯಾಬಿಟಿಸ್ ಕೇವಲ ಶುಗರ್ ಲೆವೆಲ್ಸ್ ನ ಜಾಸ್ತಿ ಮಾಡೋದ್ರ ಅಷ್ಟೇ ಅಲ್ಲದೆ ನಮ್ಮ ಬಾಡಿ ಮೆಟಬಾಲಿಸಮ್ ನ ಕೂಡ ಇಂಬ್ಯಾಲೆನ್ಸ್ ಮಾಡುತ್ತೆ. ಹಾಗಾದ್ರೆ ಆಯುರ್ವೇದ ಈ ಒಂದು ಇಂಬ್ಯಾಲೆನ್ಸ್ ನ ಹೇಗೆ ಕರೆಕ್ಟ್ ಮಾಡಿ ನಮ್ಮ ಓವರ್ ಆಲ್ ಹೆಲ್ತ್ ನ ಸಪೋರ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ರೋಗ ನಿಧಾನ ಆಯುರ್ವೇದ ವಿಭಾಗದ ಆಯುರ್ವೇದ ವೈದ್ಯರಾದ ಡಾಕ್ಟರ್ ವರ್ಷಾ ಮೂರ್ತಿ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ ಈ ಒಂದು ಡಯಾಬಿಟಿಸ್ ಅನ್ನೋದನ್ನ ನಾವು ಕಾಯಿಲೆ ಅಂತಾನೂ ಹೇಳಕ್ಕಾಗಲ್ಲ, ಇದನ್ನ ಒಂದು ಹೆಲ್ತ್ ಕಂಡೀಷನ್ ಅಥವಾ ಲೈಫ್ ಸ್ಟೈಲ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಬಟ್ ಇತ್ತೀಚಿನ ದಿನಗಳಲ್ಲಿ ಇದು ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗ್ತಾ ಇರೋದನ್ನ ನಾವು ನೋಡ್ತಾ ಬಂದಿದ್ದೀವಿ. ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕಾಣಿಸ್ಕೊಳ್ತಾ ಇದೆ. ಸೊ ಇದಕ್ಕಿರುವಂತಹ ಪ್ರಮುಖ ಕಾರಣ ಏನು? ಇದಕ್ಕೆ 2 ಕಾರಣ ಅಂತ ಹೇಳ್ತಾರೆ. ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತಾರೆ, ಆಮೇಲೆ ಟೈಪ್ 2 ಅಂತ. ಟೈಪ್ 1 ಮೊದಲು ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತಿದ್ರು. ಅದು ಹೆರಿಡಿಟರಿ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಹಂಗಂದ್ರೆ ಹೆರಿಡಿಟರಿ ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು. ಸೊ ಜೆನೆಟಿಕಲಿ ಅವ್ರ ಬೀಜ ದೋಷದಿಂದ ಅವ್ರು ಬಂದಿರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಅವರು ಜುವೆನೈಲ್, ಹಂಗಂದ್ರೆ ಅಡೋಲೆಸೆಂಟ್ ಪೀರಿಯಡ್ 18 ಇಯರ್ಸ್ 15 ಇಯರ್ಸ್ ಆ ತರ ಬಂದಾಗ ಅವರಲ್ಲಿ ಬೀಟಾ ಸೆಲ್ಸ್, ಇನ್ಸುಲಿನ್ ಅಲ್ಲಿ ಬೀಟಾ ಸೆಲ್ಸ್ ಅಂತ ಪದಾರ್ಥ ಇದೆ, ಸೆಲ್ಸ್ ಹೆಸರು, ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅವ್ರಿಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದಿಲ್ಲ. ಸೊ ಅವಾಗ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದಿಲ್ಲ, ಗ್ಲೂಕೋಸ್ ಅಬ್ಸಾರ್ಪ್ಷನ್ ಆಗೋದಿಲ್ಲ, ಅದರಿಂದ ಅವ್ರಿಗೆ ಡಯಾಬಿಟಿಸ್ ಪ್ರೊಡ್ಯೂಸ್ ಆಗುತ್ತೆ. ಇನ್ನೊಂದು ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ, ವಿಚ್ ಇಸ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್. ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂದ್ರೆ ಏನು ಅಂದ್ರೆ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಿದೆ, ಆದ್ರೆ ಅದು ರೆಸಿಸ್ಟೆಂಟ್ ಇದೆ. ಹಂಗಂದ್ರೆ ಗ್ಲೂಕೋಸ್ ನ ಅದು ತಗೊಳೋದಿಲ್ಲ, ಪ್ರೊಡ್ಯೂಸ್ ಆದ್ರೂ ಅದು ತಗೊಳೋದಿಲ್ಲ, ರೆಸಿಸ್ಟೆನ್ಸ್ ಅನ್ನ ತೋರಿಸುತ್ತೆ. ಸೊ ಅದನ್ನ ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ. ಅಂಡ್ ನಮ್ಮ ಭಾರತ ದೇಶ ಗ್ಲೋಬಲಿ ಡಯಾಬಿಟಿಸ್ ಮೆಲಿಟಸ್ ಒನ್ ಆಫ್ ದ ಮೇಜರ್ ಟಾರ್ಗೆಟೆಡ್ ದೇಶ ಅಂತ ಹೇಳ್ಬೋದು. ಬಿಕಾಸ್ ಆಫ್ ಅವರ್ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಹಂಗಂದ್ರೆ ನಾವು ಜಾಸ್ತಿ ಕೆಲಸ ಮಾಡೋದಿಲ್ಲ, ಕೂತ್ಕೊಂಡೇ ಇರ್ತೀವಿ. ಆಮೇಲೆ ಸ್ವೀಟ್ಸ್ ಅಂದ್ರೆ ಎಲ್ಲಾರ್ಗೂ ಇಷ್ಟ. ಸೊ ಎಲ್ಲಾರು ಸ್ವೀಟ್ಸ್ ಮಾತ್ರ ಆರ್ ಕ್ವಾಂಟಿಟಿಯಲ್ಲಿ ತಿನ್ನೋದಿಲ್ಲ, 1 ಟೈಮ್ಗೆ 5-6 ತಿನ್ಬಿಡ್ತಾರೆ ಇದ್ರಿಂದ. ಆಮೇಲೆ ಜಾಸ್ತಿ ಕಾರ್ಬ್ಸ್ ತಗೊಂತೀವಿ. ಸೊ ಇದೆಲ್ಲ ಕಾರ್ಬೋಹೈಡ್ರೇಟ್ ಡಯಟ್ ಫುಡ್ ಇಂದ ಈ ತರ ಆಗುತ್ತೆ, ರಿಚ್ ಫುಡ್. ಆಮೇಲೆ ಎಕ್ಸರ್ಸೈಸ್ ಮಾಡೋದಿಲ್ಲ, ಇದ್ರಿಂದ ಈ ತರ ಕಂಡೀಷನ್ ಆಗುತ್ತೆ. ಸೊ ನಮ್ಮ ಆಚಾರ್ಯ ಆಯುರ್ವೇದದಲ್ಲಿ ಇದನ್ನ ಡಯಾಬಿಟಿಸ್ ಅಂತ ಹೇಳಿಲ್ಲ, ಪ್ರಮೇಹ ಅಂತ ರೋಗವನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರಮೇಹವಂತ ರೋಗ ತುಂಬಾ ವಿಶಾಲವಾಗಿದೆ, ಅದರಲ್ಲಿ 1 ಪಾರ್ಟ್ ಡಯಾಬಿಟಿಸ್ ಮೆಲಿಟಸ್ ಅಂತ ತಗೊಬಹುದು. ಓಕೆ, ಇದನ್ನ ಸರಿ ಮಾಡ್ಕೊಳ್ಳೋಂತ ಚಾನ್ಸಸ್ ಇರುತ್ತೆ. ಹೌದು, ಪ್ರೀ ಡಯಾಬಿಟಿಕ್ ಅಂತ ಇದ್ರೆ ಓಕೆ. ಆಮೇಲೆ ನಮ್ಮ ಆಯುರ್ವೇದ ಪ್ರಕಾರ ನಿಮ್ಮ ದೋಷ ದೃಷ್ಟಿ ಮೇಲೆ ಅದು ಡಿಪೆಂಡೆಂಟ್. ಸೊ ಈಗ ಆಯುರ್ವೇದದಲ್ಲಿ ಇದಕ್ಕೆ ಇರುವಂತಹ ಪರಿಹಾರ ಅಥವಾ ಚಿಕಿತ್ಸೆ ಯಾವ ರೀತಿ ಇರುತ್ತೆ? ಸೊ ಆಯುರ್ವೇದದಲ್ಲಿ ನಾವು ಆಹಾರದಿಂದ ಫಸ್ಟ್ ಇದನ್ನ ಟ್ರೀಟ್ ಮಾಡ್ಬೋದು, ಇಲ್ಲ ಅಂದ್ರೆ ಮೇಂಟೈನ್ ಮಾಡ್ಬೋದು. ಯಾಪ್ಯ ವ್ಯಾಧೀಸ್ ಅಂತ ಹೇಳಿದ್ದಾರೆ. ಯಾಪ್ಯ ವ್ಯಾಧೀಸ್ ಅಂದ್ರೆ ಇದು ನಿಮ್ಮ ಲೈಫ್ ಲಾಂಗ್ ಕಂಡೀಷನ್ ಅಲ್ಲಿ ಇರುತ್ತೆ, ನೀವು ಸಾಯೋವರೆಗೂ ಇದನ್ನ ತಗೊಂಡೋಗ್ತೀರಾ, ಆದ್ರೆ ಇದನ್ನ ಮೇಂಟೈನ್ ಮಾಡಬಹುದು. ಹಂಗಂದ್ರೆ ಆ ಲಕ್ಷಣನ ಕಮ್ಮಿ ಮಾಡ್ಬೋದು, ಸಿಂಪ್ಟಮ್ಸ್ ನ ಕಮ್ಮಿ ಮಾಡ್ಬೋದು ಅಷ್ಟೇ. ಕೆಲವ್ರದ್ದು ಪ್ರೀ ಡಯಾಬಿಟಿಕ್ ಇದ್ರೆ, ಹಂಗಂದ್ರೆ ಫುಲ್ಲಿ ಡಿಸೀಸ್ ಅವ್ರ ಮೇಲೆ ಮ್ಯಾನಿಫೆಸ್ಟ್ ಆಗಿಲ್ಲ, ಆ ಫುಲ್ ಲಕ್ಷಣ ಬಂದಿಲ್ಲ ಅಂತ ಹೇಳಿದ್ರೆ ಅವರು ಅದನ್ನ ರಿವರ್ಸ್ ಮಾಡ್ಬೋದು. ಸೊ ಈಗ ರೆಗ್ಯುಲರ್ ಆಗಿ ಮೆಡಿಕೇಶನ್ ತಗೊಳ್ತಾ ಇರ್ತಾರೆ, ಇನ್ಸುಲಿನ್ ಇಂಜೆಕ್ಷನ್ಸ್ ಇರ್ಬೋದು ಅಥವಾ ವಾಟ್ ಎವರ್ ದ ಟ್ಯಾಬ್ಲೆಟ್ಸ್, ಇದು ತಗೊಂಡ್ರು ಕೂಡ ಆ ಕಂಡೀಷನ್ ಹಂಗೆ ಇರತ್ತೆ, ಮತ್ತೆ ಕಮ್ಮಿ ಆಗೋದು ಅಥವಾ ಚೇಂಜಸ್ ಆಗೋವಂಥದ್ದು ಲಕ್ಷಣಗಳು ಕಾಣಿಸ್ತಾ ಇರಲ್ಲ. ಯಾಕೆ? ಓಕೆ, ಕೆಲವ್ರಿಗೆ ಕಮ್ಮಿ ಆಗುತ್ತೆ, ಕೆಲವ್ರಿಗೆ ಆಗೋದಿಲ್ಲ. ಬಿಕಾಸ್ ಅವರು ಆಹಾರ ವಿಹಾರ ನೋಡ್ಕೊಳೋದಿಲ್ಲ, ಆಹಾರ ಪದ್ಧತಿ ಅವ್ರದ್ದು ಕರೆಕ್ಟ್ ಇಲ್ಲ. ಬಿಕಾಸ್ ನಾನು ನನ್ನ ಪೇಷಂಟ್ ನ ನೋಡಿದ್ದೀನಿ. ಸೊ ಅವರು ಎಲ್ಲ ತಿಂತಾರೆ, ಸ್ವೀಟ್ಸು ತಿಂತಾರೆ, ಫ್ರೂಟ್ಸ್ ಅಂದ್ರೆ ಪಪಾಯನೂ ತಿಂತಾರೆ. ಪಪಾಯ ಅಲ್ಲಿ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ, ಸೊ ಅದು ತಿನ್ಬಾರ್ದು, ಅದು ತಗೊಂಬಾರ್ದು, ಆದ್ರೆ ಯಾರಿಗೂ ಅವೇರ್ನೆಸ್ ಇಲ್ಲ. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಅಮ್ಮ ಇವತ್ತು ತಿನ್ಬಿಡು ಏನಾಗುತ್ತೆ ಅಂತ ಹೇಳ್ತಾರೆ. ಸೊ ಚೂರ್ ತಿಂದಾಗೂ ಅದು ಎಫೆಕ್ಟ್ ಕೊಡುತ್ತೆ. ಓಕೆ, ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇಂದ ಎಸ್ ಫುಡ್ ಟ್ರಿಗರ್ ಮಾಡುತ್ತೆ. ಈಗ ಆಯುರ್ವೇದದಲ್ಲಿ ಇರುವಂತಹ ಟ್ರೀಟ್ಮೆಂಟ್ ನೋಡೋದಾದ್ರೆ ಯಾವ ತರದ ಹರ್ಬ್ಸ್ ನ ಇದರಲ್ಲಿ ಯೂಸ್ ಮಾಡ್ತಾರೆ? ಓಕೆ, ನಿಶಾ ಅಮ್ಲಕ್ಕಿ ಅಂತ ಇದೆ, ಅಮ್ಲ ನೆಲ್ಲಿಕಾಯಿ ಅಂತ ಹೇಳ್ತೀವಲ್ಲ, ಅದನ್ನ ಯೂಸ್ ಮಾಡ್ತಾರೆ. ಯಾಕಂದ್ರೆ ಅದ್ರಲ್ಲಿ ತುಂಬಾ ರಸಾಯನ ಎಫೆಕ್ಟ್ ಇದೆ. ರಸಾಯನ ಅಂದ್ರೆ ರೆಜುವಿನೇಷನ್. ಸೊ ನಿಮ್ಮ ಅಂಗದಲ್ಲಿ ಹೋಗಿ ಅದನ್ನ ವಾಪಸ್ ಆಗಿ ರಿಪ್ಲೆನಿಶ್ ಮಾಡುತ್ತೆ, ವಾಪಸ್ ಆಗಿ ಅದನ್ನ ಗ್ರೋ ಮಾಡುತ್ತೆ. ಪುನರ್ನವ ಕೊಮ್ಮೆ ಗಿಡ ಅಂತ ಹೇಳ್ತೀವಿ, ಬ್ರೇಕ್ ಮಾಡಿದಾಗ ಅದು ವಾಪಸ್ ಬರುತ್ತೆ. ಸೊ ಅದು ನಿಮ್ಮ ಪ್ಯಾನ್ಕ್ರಿಯಾಸ್ ನ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಪ್ಯಾನ್ಕ್ರಿಯಾಸ್ ಇಂದಾನೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಿರೋದು ಅದು. ಆಮೇಲೆ ಹರಳೆ ಗಿಡ ಅಂತ ಹೇಳ್ತೀವಿ, ಹರಿತಕಿ.
ಸೊ ಅದು ಒನ್ ಆಫ್ ದ ತ್ರಿಫಲ. ಇದು ಅಮ್ಲಕ್ಕಿ ಮತ್ತೆ ವಿವಿತಕ್ಕಿ ಹರಿತಕ್ಕಿ ಇದು 3 ತ್ರಿಫಲ ಅಲ್ಲಿ ಬರುತ್ತೆ. ಅದರಲ್ಲಿ ಅಮ್ಲಕ್ಕಿ ಮತ್ತೆ ಹರಿತಕ್ಕಿ ಅದು ಪ್ರಮೇಹ ಹರ ಅಂತ ಹೇಳ್ತೀವಿ. ಹಂಗಂದ್ರೆ ಡಯಾಬಿಟಿಸ್ ನ ಕಮ್ಮಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ನೀವು ನಿಂಬಾಗ್ ಅಂತ ತಗೊಬಹುದು, ಬೇವು ಬೆಲ್ಲ. ಸೊ ಈ ಬೇವು ತುಂಬಾ ಒಳ್ಳೇದು. ಇದು ಬರೀ ಕುಷ್ಠಕ್ಕೆ ಅಂತ ಹೇಳ್ತಾರೆ, ಸ್ಕಿನ್ ಡಿಸೀಸಸ್ಗೂ ಅಲ್ಲ. ಪ್ಲಸ್ ಇದು ಡಯಾಬಿಟಿಸ್ ನೂ ಕಮ್ಮಿ ಮಾಡುತ್ತೆ. ಯಾಕಂದ್ರೆ ಇದ್ರಲ್ಲಿ ತಿಕ್ತ ರಸ ಇದೆ, ಆ ಬಿಟರ್ ಕಹಿ ಅಂಶ ಇದೆ. ಸೊ ಅದ್ರಿಂದ. ಆಮೇಲೆ ನೀವು ಅಮೃತ ಬಳ್ಳಿ, ಅದು ಎಲ್ಲಾರು ಮನೆಯಲ್ಲಿ ಬೆಳೆಸ್ತಾರೆ. ಸೊ ಅದು ಅಮೃತ ಬಳ್ಳಿನ ದಿನ ಜ್ಯೂಸ್ ಮಾಡ್ಕೊಂಡು ಕುಡ್ದಾಗ ಅದು ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ. ಆದ್ರೆ ಇಲ್ಲಿ ಆಹಾರನೂ ಇಂಪಾರ್ಟೆಂಟ್. ಯಾವ ತರ ಆಹಾರ ತಗೊಬಹುದು? ಇವಾಗ ಯಾರನ್ನ ಡಯಾಬಿಟಿಕ್ ಪೇಷಂಟ್ ಇದಾರೆ, ಬೆಳಗ್ಗೆ ಎದ್ಬಿಟ್ಟು ಬಾರ್ಲಿ ಗಂಜಿ ಸೇವನೆ ಮಾಡಿದಾಗ ಅದು ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಆಗ್ತದೆ. ಯಾಕಂದ್ರೆ ಗ್ಲೂಕೋಸ್ ಸಡನ್ ಆಗಿ ಸ್ಪೈಕ್ ಆಗೋದಿಲ್ಲ, ಚೂರ್ ಅದು ರಿಲೀಸ್ ಮಾಡುತ್ತೆ. ಆಮೇಲೆ ಅದು ಹೊಟ್ಟೆನ ಫುಲ್ಲು ಇಡುತ್ತೆ. ಆಮೇಲೆ ಹಣ್ಣುಗಳಲ್ಲಿ ವಾಟರ್ ಮೆಲನ್ ಅಂತ ಹೇಳ್ತೀವಲ್ಲ, ಅದು ತಗೊಬಹುದು. ಆಮೇಲೆ ದಾಳಿಂಬ್ರೆ ತುಂಬಾ ಒಳ್ಳೆ ಹಣ್ಣು, ಅದು ಎಲ್ಲಾ ಕಂಡೀಷನ್ ಅಲ್ಲೂ ತಗೊಬಹುದು. ಓಕೆ, ಅದ್ರಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಅಜೀರ್ಣ ಇದ್ರೂನು ಅದು ತಗೊಬಹುದು. ಓಕೆ, ಬೆಟರ್ ಅಲ್ಲಿ ವೇ ಅಲ್ಲಿ ತಗೊಬಹುದು. ಅದೇ ಬೇರೆ ಹಣ್ಣು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಎಕ್ಸಾಕ್ಟ್ಲಿ. ಈಗ ಇಂಟರ್ನಲ್ ಹೀಲಿಂಗ್ ಪ್ರಾಸೆಸ್ ಯಾವ ರೀತಿ ಆಗುತ್ತೆ ಈ ಎಲ್ಲ ಹರ್ಬ್ಸ್ ನ ತಗೊಳಕ್ ಶುರು ಮಾಡಿದ್ಮೇಲೆ? ಓಕೆ, ಇದೆಲ್ಲ ಹರ್ಬ್ಸ್ ನ ತಗೊಂಡಾಗ ನಾನು ಹೇಳಿದ್ದೀನಿ, ರೆಜುವಿನೇಷನ್ಗೆ ಹೆಲ್ಪ್ ಮಾಡುತ್ತೆ, ರಸಾಯನ ಎಫೆಕ್ಟ್ ಕೊಡುತ್ತೆ. ಹಂಗಂದ್ರೆ ನಿಮ್ಮ ಸೆಲ್ಸ್ ನ ವಾಪಸ್ ಸ್ವಲ್ಪ ರಿಪ್ಲೆನಿಶ್ ಮಾಡುತ್ತೆ. ಆಮೇಲೆ ಅಮೃತ ಬಳ್ಳಿ ದಿನ ಸೇವನೆ ಮಾಡಿದಾಗ ಅದು ಕಹಿ ಅಂಶ ಇರುತ್ತೆ. ಸೊ ಗ್ಲೂಕೋಸ್ ಅಬ್ಸಾರ್ಪ್ಷನ್ ಅದು ಹೆಲ್ಪ್ ಮಾಡುತ್ತೆ ಅಬ್ಸಾರ್ವ್ ಮಾಡಕ್ಕೆ. ಆಮೇಲೆ ಎಕ್ಸ್ಕ್ರೀಷನ್ಗೂ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಪ್ರಮೇಹ ಕಫಕರ ರೋಗ ಅಂತ ಹೇಳ್ತೀವಿ, ಕಫದಿಂದ ಬರಂತದ್ದು, ಲೈಕ್ ಕಫದೋಷದಿಂದ ಬರೋದು. ಸೊ ಇದ್ರೆ ಯಾಕೆ ಬರುತ್ತೆ ಅಂದ್ರೆ, ಇದು ನಾವು ಯಾವಾಗ ಜಾಸ್ತಿ ನಿದ್ದೆ ಮಾಡೋದಾಗೆಲ್ಲ ಮಾಡ್ತೀವಿ, ಅವಾಗ ಕಫ ಜಾಸ್ತಿ ಆಗುತ್ತೆ ದೇಹದಲ್ಲಿ, ಅದರಿಂದ ಕ್ಲೇದ ಅಂಶನೂ ಜಾಸ್ತಿ ಆಗುತ್ತೆ. ಸೊ ಇದು ಈ ಡಿಸೀಸ್ ಬರೋದು. ಸೊ ವಿ ಹ್ಯಾವ್ ಟು ರೆಡ್ಯೂಸ್ ದಟ್ ಮಾಯಿಶ್ಚರ್ ಕಂಟೆಂಟ್ ಆರ್ ಕ್ಲೇದ ಅಂಶ ಫ್ರಮ್ ಅವರ್ ಬಾಡಿ. ಅವಾಗ ಆಟೋಮ್ಯಾಟಿಕ್ಲಿ ಅದು ಕಮ್ಮಿ ಆಗುತ್ತೆ. ಈಗ ಯಾವುದೇ ಒಂದು ಹೆಲ್ತ್ ಕಂಡೀಷನ್ ಅಂತ ಬಂದಾಗ ನಾವು ಏನೇ ಮೆಡಿಕೇಶನ್ ತಗೊಂಡ್ರು ಅದ್ರ ಜೊತೆಗೆ ಒಂದು ಫುಡ್ ಹ್ಯಾಬಿಟ್ಸ್ ಮತ್ತೆ ನಮ್ಮ ಲೈಫ್ ಸ್ಟೈಲ್ ನ ಕರೆಕ್ಟ್ ಮಾಡ್ಕೊಂಡ್ರೆ ಅದನ್ನ ನಾರ್ಮಲ್ ಲೆವೆಲ್ಗೆ ತಗೊಂಡ್ ಬರೋ ಚಾನ್ಸಸ್ ಇರುತ್ತೆ. ಹೌದು. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ನೀಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನೋಡಿದ್ರಲ್ಲ ವೀಕ್ಷಕರೇ, ಡಯಾಬಿಟಿಸ್ ಕೇವಲ ಶುಗರ್ ಕನ್ಸರ್ನ್ ಆಗಿರೋದಿಲ್ಲ, ನಿಮ್ಮ ಡೈಜೆಷನ್, ಮೆಟಬಾಲಿಸಮ್, ಓವರ್ ಆಲ್ ಬಾಡಿ ಬ್ಯಾಲೆನ್ಸ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಈಗಾಗಲೇ ವೈದ್ಯರು ತಿಳಿಸಿರೋ ಹಾಗೆ ಮುಂಜಾಗ್ರತೆ ವಹಿಸಿ ಅರ್ಲಿ ಸ್ಟೇಜಸ್ ಅಲ್ಲೇ ಇದನ್ನ ಕರೆಕ್ಟ್ ಮಾಡ್ಕೊಂಡ್ರೆ ಡಯಾಬಿಟಿಸ್ ನ ನೀವು ಮ್ಯಾನೇಜ್ ಮಾಡಬಹುದು. ನೀವೇನಾದ್ರೂ ಆಯುರ್ವೇದಿಕ್ ಸೊಲ್ಯೂಷನ್ ನ ಹುಡುಕ್ತಾ ಇದ್ರೆ ಅದಕ್ಕೆ ಪೂರಕವಾಗಿ ಬಿ ಬೆಟರ್ ಡಯಾಬಿಟಿಕ್ ಕೇರ್ ಪ್ರಾಡಕ್ಟ್ ನ ನೀವು ಕೂಡ ಬಳಕೆ ಮಾಡಬಹುದು. ಇದನ್ನ ತಜ್ಞ ವೈದ್ಯರ ಮಾರ್ಗದರ್ಶನದಲ್ಲಿ ಗಿಡಮೂಲಿಕೆಗಳನ್ನ ಬಳಸಿಕೊಂಡು ತಯಾರಿಸಲಾಗಿದೆ. ಇದರ ಲಾಭಗಳು ಅಥವಾ ಪ್ರಯೋಜನಗಳು ಏನು ಅಂತ ನೋಡೋದಾದ್ರೆ, ನ್ಯಾಚುರಲ್ ಆಗಿ ಬ್ಲಡ್ ಶುಗರ್ ಲೆವೆಲ್ಸ್ ನ ಇಂಪ್ರೂವ್ ಮಾಡುತ್ತೆ, ಮೆಟಬಾಲಿಸಮ್ ಹಾಗೂ ಇನ್ಸುಲಿನ್ ಫಂಕ್ಷನ್ ನ ಇಂಪ್ರೂವ್ ಮಾಡುತ್ತೆ, ಶುಗರ್ ಕ್ರೇವಿಂಗ್ಸ್ ನ ಕಡಿಮೆ ಮಾಡಿ ಅಬ್ಸಾರ್ಪ್ಷನ್ ನ ಹೆಚ್ಚು ಮಾಡುತ್ತೆ, ಹಾಗೆ ನಿಮ್ಮ ಲಾಂಗ್ ಟರ್ಮ್ ಹೆಲ್ತ್ ನ ಸಪೋರ್ಟ್ ಮಾಡಿ ಮುಂದಾಗುವಂತಹ ಪರಿಣಾಮಗಳನ್ನ ತಡೆಗಟ್ಟೋದ್ರಲ್ಲಿ ಸಹಕಾರ ಮಾಡುತ್ತೆ. ಹಾಗಾಗಿ ಸದೃಢ ಆರೋಗ್ಯದ ಕಡೆ ಗಮನ ಹರಿಸಿದ್ರೆ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನ ಖಂಡಿತವಾಗಿಯೂ ಈಗಲಿಂದಲೇ ನಿಯಂತ್ರಣದಲ್ಲಿಟ್ಕೋಬಹುದು ಅಂತ ಹೇಳ್ತಾ ನಮಸ್ಕಾರ.